ಚಿಕ್ಕನಾಕ್ನಳ್ಳಿಲಿ ಮೈನ್ಸ್ ಇರೋದು ನಿಮ್ಮೆಲ್ಲರಿಗೂ ಗೊತ್ತಾ? ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ನಮ್ಮನೆ ಸಾಂಬಾರು ಮಾಡೋಕ್ಕೆ ನಿತೋಕೆಯಲ್ಲಿ ಕಾಯಿ ಸುಲಿಸ್ತಾ ಇದ್ದೀವಿ. ಪ್ರೀತಿ ಫಂಕ್ಷನ್ದು ಆಲ್ಬಮ್ ಬಂದಿತ್ತು ಅಂತ ತೋರ್ಸಕ್ಕೆ ತಂದೆ ಬಿಟ್ಲು. ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವತ್ತು ನಮ್ಮನೆ ಕೋಳಿ ಸಾರು ಮಾಡಿದ್ರು. ಕೋಳಿ ಸಾರಿಗೆ ಮುದ್ದೆ ಇಲ್ದಿದ್ರಾಗುತ್ತಾ ನೋಡಿ, ಇಲ್ಲಿ ನನ್ನ ತಂಗಿ ಹೆಂಗ್ ಮುದ್ದೆ ಕಟ್ತವಳೆ ಅಂತ. ಆಯ್ತು, ಆಮೇಲೆ ಮುದ್ದೆ ಎಲ್ಲ ರೆಡಿಯಾಗಿತ್ತು. ನಾವು ಚೆನ್ನಾಗೇ ಬ್ಯಾಟಿಂಗ್ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ಬೇಜಾರಾಗ್ತಿತ್ತು ಅಂತ ಹಂಗೆ ಸುಮ್ಮನೆ ನಮ್ಮ ಅಮ್ಮನ ಜೊತೆ ಒಂದು ರೀಲ್ಸ್ ಮಾಡೋಣ ಅಂತ ಬಂದ್ವಿ. ಆಯ್ತು, ಆಮೇಲೆ ಇನ್ನೇನು, ನಮ್ಮ ಬೀದಿ ಐಕ್ಳು ಒಂಚೂರು ಆಟ ಆಡ್ತಿದ್ದು, ಅವನೊಂಚೂರು ವೀಡಿಯೋ ಮಾಡ್ಕೊಳೋಣ ಅಂತ ಮಾಡ್ಕೊತಿದ್ವಿ. A few moments later. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇವತ್ತು ನಮಗೆ ಪ್ರಜ್ಜನೆ ಗೂಗಲ್ ಮ್ಯಾಪ್ ಆಗ್ಬಿಟ್ಟ. ಇನ್ನೊಂದು ಟರ್ನ್ ಆಗುತ್ತೆ, ಕೆರೆ ಆದ್ಮೇಲೆ ಒಂದು ಟರ್ನ್ ಆಗುತ್ತಲ್ಲ, ಇವತ್ತು ನಾವು ಎಲ್ಲೋಗ್ತಿದ್ದೀವಿ ಅಂದರೆ, ಚಿಕ್ಕನಾಕ್ನಳ್ಳಿ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈ ಲೊಕೇಶನ್ ನೋಡಿ. ಚಿಕ್ಕನಾಕ್ನಳ್ಳಿಯಿಂದ 20 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಬರೋಕ್ಕೆ. ಒಂದೇ ಭಾಗ್ಯ ಹತ್ರ ಇರೋದಿದು. ಮೈನ್ಸ್ ಹತ್ರಕ್ಕೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿಗೆಲ್ಲ ಒಬ್ಬರೇ ಬರೋಕ್ಕೆ ಮೀಟ್ರ್ ಬೇಕು ಅಂತಾರೆ. ಯಾಕಂದರೆ ಒಂದು ಪ್ರಾಣಿನೂ ಇಲ್ಲಿ ಓಡಾಡ್ತಿರಲ್ಲ. ಇಲ್ಲಿ ಬಂದು ಸತ್ರು ಯಾರಿಗೂ ಏನೂ ಗೊತ್ತೇ ಆಗಲ್ಲ. ಇಲ್ಲಿ ಫಸ್ಟ್ ಮೈನ್ಸ್ ನಡೀತಿತ್ತು. ಈ ಕೆಲವು ವರ್ಷಗಳ ಹಿಂದೆ ಇಲ್ಲಿಗಲ್ ಮೈನ್ಸ್ ಅಂತ ಆಗ್ಬಿಟ್ಟು ಇವಾಗೇನು ನಡೆಸ್ತಿಲ್ಲ. ಆಯ್ತು, ಆಮೇಲೆ ನಾವು ಹೋಗಿದ್ದು ಇದೇ ಫಸ್ಟು. ಇಲ್ಲಿಗೆ ಯಾರ್ಯಾರು ಹೋಗಿದ್ರೆ ಚಿಕ್ಕನಾಕ್ನಳ್ಳಿಯವರು ಕಮೆಂಟ್ ಹಾಕಿ. ಎಷ್ಟು ಜನ ಹೋಗಿದ್ದೀರಾ ಅಂತ ನೋಡ್ತೀನಿ. ಪ್ಲೇಸ್ ಮಾತ್ರ ಸಖತ್ತಾಗೈತೆ. ಒಬ್ಬೊಬ್ಬರೇ ಬರೋಕ್ಕಾಗಲ್ಲ, ಒಂದು ಗ್ರೂಪ್ ಜೊತೆ ಆದರೆ ಬರ್ಬೋದು. ಹಂಗೆ ಒಂದೆರಡು ಫೋಟೋ ತಗೊಂಡ್ವಿ. ನಮ್ಮ ನಿತ್ಯ ನೋಡಿ ಹಾಲು ಕರಿತಿರೋದು ವೀಡಿಯೋ ಮಾಡ್ತವ್ರೆ ಅಂತ ಹಾಲು ಕರಿಯೋದು ಬಿಟ್ಟು ಎದ್ದೋಡ್ತವನೆ. ಹಾಲು ಕರ್ಕೊಂಡು ಮತ್ತೆ ಶರ್ಟ್ ಚೇಂಜ್ ಮಾಡ್ಕೊಂಡು ಹೊರಟೇ ಬಿಟ್ಟ ಡೈರಿಗೆ ಹಾಲು ಹಾಕೋಕ್ಕೆ. ವೀಡಿಯೋ ಮಾಡ್ತವ್ರೆ ಅಂತ ಬೈಕ್ ತಗೊಂಡು ಗುದ್ದಕ್ಕೆ ಬರೋದ? ನಮ್ಮ ಅಪ್ಪನ ನೋಡಿ ನನಗೇನಾರು ಕೊಡಿಸು ಅಂದರೆ ಹೆಂಗಂತೈತೆ. ನನ್ಗೇನ್ ಕೊಡಿಸ್ತೀಯಪ್ಪ? ಮೊಮ್ಮಗಳು ಕೊಡಿಸಿದ್ರೆ ನಮ್ಮ ಅಪ್ಪಂಗೆ ಕೋಳಿ ಸಾರು ಬೇಕಂತೆ. ಯಾವ ಸಾರಲ್ಲೂ ಊಟ ಮಾಡಲ್ವಂತೆ. ನಮ್ಮನೆ ಒಬ್ಳಿದ್ದಾಳೆ, ಹೇಳಿದ ಮಾತಂತೂ ಒಂಚೂರು ಕೇಳಲ್ಲ. ಇವಳೇ ನೋಡಿ ನನ್ನ ತಂಗಿ ಸಿಂಚನ ಅಂತ. ನಮ್ಮಮ್ಮ ಹಾಡು ಹೇಳಲಿಲ್ಲ ಅಂದರೆ ನನ್ನ ಮಗಳು ಮನ್ಗದೇ ಇಲ್ಲ. ಇಷ್ಟು ಹೇಳ್ತಾ ಇವತ್ತಿನ ಲಾಗ್ ಮುಗಿಸ್ತಿದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.